ಹಲೋ ಗುಡ್ ಮಾರ್ನಿಂಗ್. ನೋಡಿ ಬೆಳಿಗ್ಗೆ 5 ಗಂಟೆಗೆ ಎದ್ದಿದ್ದೀನಿ. ಎದ್ದು ಫ್ರೆಶ್ ಅಪ್ ಆದೆ ಅಂದರೆ ಒಂದು ಸ್ವಲ್ಪ ಮುಖ ತೊಳ್ಕೊಂಡು ಬ್ರಷ್ ಮಾಡಿಕೊಂಡು ಸ್ವೆಟರ್ ಹಾಕ್ಕೊಂಡು ಹಾಟ್ ವಾಟರ್ನ ಮಾಡಿಕೊಂಡು ಆ್ಯಕ್ಚುಲಿ ಗ್ರೀನ್ ಟೀ ಬೆಳಗ್ಗೆ ನನಗೆ ಒಂದು ಸ್ವಲ್ಪ ಜಾಸ್ತಿ ನಿದ್ದೆ ಥರ ಅನ್ನಿಸ್ತಾ ಇತ್ತು. ಅದಕ್ಕೆ ಗ್ರೀನ್ ಟೀ ಕುಡಿಯೋಣ ಅಂತ ಬಿಸಿನೀರನ್ನ ಕಾಯಿಸಿದೆ. ಗ್ರೀನ್ ಟೀ ಮಾಡೋವರೆಗೂ ನಾನು ನಿಮ್ಗೊಂದು ಸ್ಟೋರಿ ಹೇಳ್ತೀನಿ. ಆ್ಯಕ್ಚುಲಿ ಇದು ಕೇಸ್ ಸ್ಟಡಿ ಎಥಿಕ್ಸಲ್ಲಿ ನಮಗೆ ನಮ್ಮ ಸರ್ ಹೇಳಿದ್ದು. ಆ ಸರ್ ಪಾಠ ಮಾಡಬೇಕಾದ್ರೆ ಹೇಳ್ತಿರೋದು ಹೆಂಗೆ ಅಂದರೆ ಡೈರೆಕ್ಟಾಗಿ ನನ್ನ ತಲೆಗೆ ಮನಸ್ಸಿಗೆಲ್ಲ ಕೈ ಹಾಕಿ ಕಿವುಚ್ದಂಗೆ ಆಗುತ್ತೆ. ಆ್ಯಕ್ಚುಲಿ ಏನಂತಂದರೆ ಆ ಸ್ಟೋರಿಲಿ ಒಂದು ಹುಡುಗ ಇರ್ತಾನಂತೆ, ಇದು ಇಂಡಿಯಾದಲ್ಲೆಲ್ಲ ಬೇರೆ ಕಂಟ್ರೀಲಿ. ಆ ಹುಡುಗನ ಅವ್ರ ಅಮ್ಮ ಕರ್ಕೊಂಡು ಮಾಲ್ಗೆ ಹೋಗ್ತಾಳಂತೆ. ಆವಾಗ ಅವಳು ಶಾಪಿಂಗ್ ಮಾಡ್ತಾ ಮಾಡ್ತಾ ಮಗು ಬಗ್ಗೆ ಅಷ್ಟು ಕಾಳಜಿ ವಹಿಸಿಲ್ಲ. ಆವಾಗ ಮಗು ಕೆಳಗಡೆ ಹೋಯ್ತಂತೆ, ಕೆಳಗಡೆ ಫ್ಲೋರಲ್ಲಿ ಇಬ್ಬರು ಚಿಕ್ಕ ಮಕ್ಕಳನ್ನ ಹುಡುಗ ಮೀಟ್ ಮಾಡ್ತಂತೆ. ಅವರಿಬ್ಬರು ಆಟ ಆಡೋರಂತೆ. ಆಮೇಲೆ ಈ ಇಬ್ಬರು ಹುಡುಗರು ಆ ಹುಡುಗನ ಕರ್ಕೊಂಡು ಮಾಲಿಂದ ಹೊರಗಡೆ ಕರ್ಕೊಂಡೋದ್ರಂತೆ. ಹೊರಗಡೆ ಕರ್ಕೊಂಡು ಹೋಗ್ತಾ ಹೋಗ್ತಾ ರೈಲ್ವೆ ಟ್ರ್ಯಾಕ್ವರೆಗೂ ಕರ್ಕೊಂಡೋದ್ರಂತೆ. ಅಲ್ಲಿ ಕರ್ಕೊಂಡೋದ್ಮೇಲಿಂದ ಇವಾಗ ಇವನನ್ನ ಹಿಂಗೆ ಉಲ್ಟಾ ಮಾಡಿಬಿಟ್ಟು ಬಿಸಾಕಿದ್ರೆ ಕೆಳಗಡೆ ಬೀಳ್ಸಿದ್ರೆ ಅವ್ನ ತಲೆ ಬುರುಡೆ ಹೊಡೆಯುತ್ತಾ ಇಲ್ವಾ ಅಂತ ಟೆಸ್ಟ್ ಮಾಡಬೇಕಿತ್ತಂತೆ ಅವ್ರಿಗೆ. ಅದಕ್ಕೆ ಆ ಹುಡುಗನ ತಲೆ ಕೆಳಗಾಗಿ ಬೀಳಿಸ್ತಾರೆ. ಬೀಳ್ಸಾದ್ಮೇಲೆ ಆ ಹುಡುಗ ಅಳ್ತಾ ಇರತ್ತಂತೆ, ಬ್ಲಡ್ ಬರ್ತಾ ಇರುತ್ತೆ, ತಲೆ ಬುಂಡೆ ಹೊಡೆದಿರುತ್ತೆ ಒಂದು ಸ್ವಲ್ಪ. ಬಟ್ ಸ್ಟಿಲ್ ಇವ್ರು ಇನ್ನೂ ಕಂಪ್ಲೀಟಾಗಿ ತಲೆ ಬುಂಡೆ ಹೊಡೆದಿಲ್ವಲ್ಲ ಅಂತ ಅಂದ್ಬಿಟ್ಟು ಆ ಹುಡುಗನ ಎಳ್ಕೊಂಡು ಹೋಗಿ ರೈಲ್ವೆ ಟ್ರ್ಯಾಕ್ ಮೇಲೆ ಮಲಗಿಸಿ ಆಮೇಲೆ ಫುಲ್ ಅದು ಹೊಡೆದೋಗಂಗೆ ಏನೋ ಮಾಡೋದಂತೆ. ನನಗೆ ಇದು ಎಷ್ಟು ಅಂದರೆ ಇದು ಸ್ಟಾರ್ಟಿಂಗ್ ಕೇಳ್ತಿದ್ದಂಗೆ ನನಗೆ ಒಂಥರ ಬ್ಲ್ಯಾಂಕ್ ಔಟ್ ಆಗೋದು, ಯಪ್ಪ ಹಿಂಗೆ ಅಂತೆಲ್ಲ ನಾನು ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗಾಗಿ ನನಗೆ ಕ್ಲೈಮ್ಯಾಕ್ಸ್ ಸೀನ್ ಅಷ್ಟಾಗಿ ನೆನಪಿಲ್ಲ. ಬಟ್ ಸಖತ್ ಬೇಜಾರಾಗೋ ವಿಷಯ ಏನು ಅಂತಂದರೆ ಅವ್ರ ಅಮ್ಮಂಗೆ ಗೊತ್ತಾಗೋಷ್ಟರಲ್ಲಿ, ಅಂದರೆ ಅವ್ರ ಮಗ ಕಳೆದೋಗಿದ್ದಾನೆ ಅಂತ ಗೊತ್ತಾಗೋಷ್ಟರಲ್ಲಿ ಆ ಕಡೆ ಅವ್ರ ಮಗ ಆಲ್ರೆಡಿ ಸತ್ತು ಹೋಗಿದ್ದ. ಆಮೇಲೆ ಇವ್ರು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು. ಪೊಲೀಸು ಎಲ್ಲ ಕಡೆ ಹುಡುಕಿದ್ರು. ಆಮೇಲೆ CC ಕ್ಯಾಮ್ರಾದಲ್ಲಿ ಚೆಕ್ ಮಾಡಿದಾಗ ಗೊತ್ತಾಗಿದ್ದು, ಚಿಕ್ಕ ಹುಡುಗರು ಅಂತ. ಆ್ಯಕ್ಚುಲಿ ಇದು ಕೇಸ್ ಸ್ಟಡಿ ಏನು ಅಂತಂದರೆ ಒಬ್ಬ ಮನುಷ್ಯನ ವ್ಯಾಲ್ಯೂಸ್ ಆಗಲಿ ಕ್ಯಾರೆಕ್ಟರ್ ಆಗಲಿ ಆ್ಯಕ್ಚುಲಾಗಿ ಬಿಲ್ಡ್ ಆಗೋದು ಅವನು ಚಿಕ್ಕವನಿದ್ದಾಗಿಂದ ಅವನು ಎಲ್ಲಿ ಬೆಳೆದಿರ್ತಾನೆ, ಅವ್ನ ಸುತ್ತಮುತ್ತ ಏನೇನು ನಡೆಯುತ್ತೆ, ಅವ್ರ ಮನೇಲಿ ಹೆಂಗಿರುತ್ತೆ, ಸ್ಕೂಲಲ್ಲಿ ಹೆಂಗಿರುತ್ತೆ, ಇದೆಲ್ಲದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ ಚಿಕ್ಕ ಹುಡುಗರದು ಏನಕ್ಕೆ ಎಕ್ಸಾಂಪಲ್ ಅಂದರೆ ಅವರು ಮನೇಲಿ ಇದ್ದಿದ್ದ ಅವ್ರ ಅಪ್ಪ ಸಖತ್ ಅಬ್ಯೂಸಿವ್ ಇದ್ರಂತೆ. ಅವ್ರ ಅಮ್ಮಂಗೆ ಮತ್ತು ಇವನಿಗೆ ಯಾವಾಗಲೂ ಈ ಥರ ಎಲ್ಲ ಮಾತಾಡಿದ್ರೆ ನಾನು ನಿನ್ನ ತಲೆ ಬುರುಡೆ ಹೊಡೆದಾಕ್ತೀನಿ, ನಿನ್ನ ತಲೆ ಬುಂಡೆ ಹೊಡೆದಾಕ್ಬಿಡ್ತೀನಿ ಅಂತೆಲ್ಲ ಹೇಳ್ತಿರಂತೆ. ಅದಕ್ಕೆ ಇವರಿಬ್ಬರು ಮಕ್ಕಳಿಗೆ ಒಂಥರ ಕ್ಯೂರಿಯಾಸಿಟಿ, ಹೌದಾ ತಲೆ ಬುಂಡೆ ಹೊಡಿಬೋದಾ, ಹಂಗಾರೆ ಇರು ಚೆಕ್ ಮಾಡೋಣ ಅಂತ ಅಂದ್ಕೊಂಡು. ಅದಕ್ಕೆ ನೋಡಿ ಹೇಳೋದು ನಮ್ಮ ಕನ್ನಡದಲ್ಲಿ ಅಷ್ಟು ಚೆನ್ನಾಗಿ ಮನೆಯೇ ಮೊದಲ ಪಾಠಶಾಲೆ ಅಂತ. ನಾನು ಈ ಕೇಸ್ ಸ್ಟಡಿ ಹೇಳ್ತಾ ನನ್ನ ಮಾರ್ನಿಂಗ್ ಸೆಷನ್ ಫುಲ್ ಕಂಪ್ಲೀಟೇ ಆಯಿತು. ಇಷ್ಟೇ ನನ್ನ ಮಾರ್ನಿಂಗ್ ರುಟೀನು. ನಾನು ಬೆಳಗ್ಗೆ ಎದ್ದು ನೀವು ನೋಡ್ದಂಗೆ ಗ್ರೀನ್ ಟೀ ಮಾಡಿಕೊಂಡೆ, ಆಮೇಲೆ ಕತ್ಲೆಯಿಂದ ಬೆಳಕಾಗೋವರೆಗೂ ಓದ್ಕೊಂಡೆ. ಇದನ್ನು ನಾನು ಎವ್ರಿ ಡೇ ಮಾಡ್ತೇನೆ, ಬಿಕಾಸ್ ಕನ್ಸಿಸ್ಟೆನ್ಸಿ ಇಸ್ ದ ಕೀ. ಅಷ್ಟರಲ್ಲಿ ನೋಡಿ ಲಿಯೋ ರಾಜ್ ಬಂದ. ನಮ್ಮ ಲಿಯೋ ಇವನು ವಾಕಿಂಗ್ ಮುಗಿಸ್ಕೊಂಡು ಬಂದಿದ್ದಾನೆ. ಇವನಿಗೆ ಹೀಗೆ ವಾಕ್ ಮುಗಿಸ್ಕೊಂಡು ಫಸ್ಟ್ ಬಂದು ನನ್ನ ಮುಖನೇ ನೋಡಬೇಕು ಅಂತಾನೆ. ಆಮೇಲೆ ಎತ್ತಿ ಹಂಗೆ ಬೆಡ್ ಮೇಲೆ ಕೂರಿಸ್ಕೊಂಡು ಸ್ವಲ್ಪ ಪ್ಯಾಂಪರ್ ಮಾಡಿ ನಾನು ಓದೋದು ಕಂಟಿನ್ಯೂ ಮಾಡಿದೆ. ಆಮೇಲೆ ಕ್ಲಾಸ್ಗೆ ಹೋದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಡೂ ಸಬ್ಸ್ಕ್ರೈಬ್ ಟು ಗೆಟ್ ಮೋರ್ ವಿಡಿಯೋಸ್.